ಶಿವನಿಗೆ ಅವರು ಮಾತಾಡಬೇಕು ಕಾರದು ಕರೀತಿದ್ದಂಗೆ ನಾನು ಎದ್ದು ನಿಂತ್ಕೊಳ್ತೀನಿ. ಎದ್ದು ನಿಂತ್ಕೊಂಡು ಅಧ್ಯಕ್ಷರೇ ಅಂತ ಇದನ್ನಷ್ಟೇ ಅಂಥದ್ದಂಗೆನೆ ಇವ್ರಿಗೆ ಯಾರ್ಯಾರು ಮೊದಲೇ ಪ್ರೇರಣೆ ಮಾಡಿ ಯಾವ ಕಾಣುತ್ತೆ ಇವ್ರಿಗೆ ಹೇಳ್ಕೊಟ್ಟಿದ್ರು ಗೊತ್ತಿಲ್ಲ. ಏಕ್ಟುಮು ಯಾರು ಏಕ್ಟುಮೆ ರಾಗಿ ಕಳ್ಳ ಅಂತ ಶುರು ಅದೇಂಥದ್ದು ಕೊಬ್ಬರಿ ಕಳ್ಳ, ರಾಗಿ ಕಳ್ಳ, ಚೂರಿ ಹಾಕೇನೆ, ಅದು ಹಾಕೇನೆ, ಇದು ಹಾಕೇನೆ ಬರ್ಕೊಂಡ್ಬಿಟ್ಟಾರೆ. ಅವರು ಹೇಳ್ತಾವ್ರೆ, ಕೂಗ್ತಾವೆ. ಅದರಲ್ಲಿ 3-4 ಜನ ಕೂಗ್ತಿದ್ರು, ಇನ್ನೆಲ್ಲ ಕುಣಿತಿದ್ರು, ತಕ್ಕ ಕುಣಿತಾರೆ. ನಾನು ಅಲ್ರಪ್ಪ, ನಾನು ಮಾತಾಡುವಾಗ ಯಾಕೆ ಹಿಂಗೆ ನನ್ನ ವೈಯಕ್ತಿಕವಾಗಿ ಆಗ್ತದೆ. ನಂದೇನು 69 ನನ್ನ ಮೇಲೆ ಚರ್ಚೆ ಇಲ್ಲ. ನನ್ನ ಮೇಲೆ ತರೋದಾದ್ರೂ ತನ್ನಿ ಚರ್ಚೆನ. ನನ್ನ ಮೇಲೆ ಯಾಕೆ ನೀವು ಈ ಥರ ಧಿಕ್ಕಾರ ಹೋಗ್ತೀರಿ? ಅಲ್ಲ, ವೈಯಕ್ತಿಕ ನಿಂದನೆ ಯಾಕೆ ಮಾಡ್ತಾ ಇದ್ರಿ ಅಂತೇಳಿ ಅಧ್ಯಕ್ಷರೇ ಹೇಳಿ ನನ್ನನ್ನು ಯಾಕೆ ಹಿಂಗೆ ಅವ್ಯಾಚ ಶಬ್ದಗಳಿಂದ ಬೈತಾ ಇದ್ದಾರೆ. ಇವು ಕಳ್ಳ ಅನ್ನೋದು, ದರೋಡೆಕೋರ ಅನ್ನೋದು, ಚೂರಿ ಹಾಕ್ತ ಅನ್ನೋದು, ಇರೋ ಮಾಡಿದೆ ಅನ್ನೋದು ಇವೆಲ್ಲ ಇವಲ್ವಾ ಅಂತೇಳಿ ನಾನು ಕೇಳಿದ್ರು ಅವರೇನು ನಿಲ್ಲಿಸ್ಲಿಲ್ಲ. ನಾನು ಇವರು ಯಾವಾಗ ಮಿತಿ ಮೀರಿ 1/4 ಗಂಟೆ ನಾನು ಏನೇನೋ ಮಾಡಿ ಮಾತಾಡಕ್ಕೆ ಬಿಡ್ಲೇ ಇಲ್ಲ. ಮಾತಾಡಕ್ಕೆ ಬಿಡ್ಲಿಲ್ಲ ಅನ್ನೋದ್ರ ಜೊತೆಗೆ ತಕ್ಕನೆ ನಾನು ಅವರ ಕುಣಿತಾ ಇದ್ದ ಜಾಗಕ್ಕೂ ನನ್ಬಿಡ್ರಿ ಒಂದು ಮಾರು ದೂರ ಅಷ್ಟೇ, ನಾನೆಲ್ಲ ಫ್ರೆಂಡ್ ಎಲ್ಲ ಬಂದು ತಕ್ಕನ ಕುಣಿತಾ ಇದ್ದೆ. ಏನು ಒಬ್ಬ ಮೈಕ್ ಮಾಡ್ಕೊಂಡಿದ್ದಾನೆ, ಸಲಗಾರ ಮೇಲೆ ಹಿಂಗೆ ಮೈಕ್ ಮಾಡ್ಕೊಂಡು ಕಾಗಿ ಕದ್ದ ಕಳ್ಳ ಇದು ಈ ಯಾವುದೋ ಫಂಕ್ಷನ್ ಮಾಡ್ತಿದ್ರು ಆ ಥರ ಹೋಗಲ್ಲ. ಇದಕ್ಕೆ ನನಗೂ ಸ್ವಲ್ಪ ಮೆಂಟಲ್ ಸ್ವಲ್ಪ ಗಾಳ ಕಳ್ಕತ್ತು. ಏನು ಮಾಡ್ಬೇಕು ಇವರಿಗೆ? ಯಾವ ಪದ ಉಪಯೋಗಿಸ್ಬೇಕು? ನಾನು ಹೋಗಿ ಅಲ್ಲಿ ಇಲ್ಲ ಕಣ್ರಪ್ಪ ನಿಮ್ಮ ಕೈ ನಿಂತೀನಿ ನನ್ನ ಮೇಲೆ ಹೋಗ್ಬೇಡಿ ಅಂತ ಹೇಳೋಣ. ಇದು ಪ್ರಜಾಪ್ರಭುತ್ವದಲ್ಲಿ ನಡೀತಕ್ಕಂಥದ್ದು. ಇಡೀ 20 ವರ್ಷ ನಾನು ಸದನದಲ್ಲಿ ಕೂತಿದ್ದೀನಿ. ಒಂದು ದಿವಸ ಇಂಥ ಒಬ್ಬ ಭಾಷಣಕಾರನ ಮೇಲೆ ನಿಂದನೆ ಮಾಡಿದಂಥದ್ದಿಲ್ಲ. ಮಾಡ್ತಾರೆ, ಅವ್ರು ಏನಾದ್ರು 1 ನಿಮಿಷ ಅಂತ ಹೇಳ್ತಾರೆ. ಅವ್ನು ಕೂತ್ಕೊಂಡಾಗ ನೀವು ಹಿಂಗೆ ಮಾಡಿಲ್ವೋ ಅಂತ ಕೇಳ್ತಾರೆ. ಆದರೆ ನಿಂದನೆ ನಾನೇನು ಇವ್ರು ಕಳ್ತನ ಮಾಡಿದೆ ಅಂತ ಭಾಷಣ ಮಾಡಿದ್ನ? ಮಹಾತ್ಮ ಗಾಂಧೀಜಿಯವರು ತಂದಂಥ ಗ್ರಾಮ ಸ್ವರಾಜ್ಯದ ಬದುಕಿಗೆ ಯಾವ ಬುನಾದಿಯನ್ನು ಹಾಕಿದ್ರು ನಾನು ಮನಮೋಹನ್ ಸಿಂಗ್ ಅವರು, ಅದನ್ನ ನೀವು ಪರಿವರ್ತನೆ ಮಾಡಿರ್ತಕ್ಕಂಥ ಕಾನೂನಿನಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳು ಸರಿಯಿಲ್ಲ ಅಂತಕ್ಕಂಥದ್ದನ್ನ ಈ ದೇಶದ ಈ ರಾಜ್ಯದ ಜನ ಕೇಳಬೇಕು. ನೀವು ಒಂದು ಪಕ್ಷದಲ್ಲಿ ವಿರೋಧ ಆದಾಗ ಬಿಟ್ಟು ಹೋಗೋದು ಸ್ವಾಭಾವಿಕ. ಚಾಕ್ ಹಾಕೋದು ಏನ್ ಚಾಕ್ ಹಾಕೋದು? ಹೆಂಗೆ ಚಾಕ್ ಹಾಕಿದ್ದೀನಿ ನಾನು 2004ರಲ್ಲಿ 14 ಓಟ್ನಿಂದ ಸೋತೆ. 14 ಓಟ್ನಿಂದ ಸೋತ ಮೇಲೆ ನನಗೆ ಕ್ಷೇತ್ರ ಹೋಯ್ತು. ನನಗೆ ಹೇಳಿದ್ರು ಹಾಸನ ಕಸಬಾ ಮಾಡಿಕೊಡ್ತೀವಿ, ದುದ್ದ ಇವೆಲ್ಲನೂ ಸೇರಿಸಿ ನಿಮ್ಮ ಕ್ಷೇತ್ರದ ಗಣಿಸಿ ದುದ್ದ ಸಾಲಗಾನ ಎಲ್ಲನೂ ಉಳಿಸಿ ನಿನಗೆ ಇದು ಸಾಲದೇ ಇರೋದಕ್ಕೂ ಸ್ವಲ್ಪ ಕಸಬಾ ಅಡ್ಜಸ್ಟ್ಮೆಂಟ್ ಮಾಡಿ ಹಾಸನ ಗ್ರಾಮೀಣ ಮಾಡಿಕೊಡ್ತೀವಿ. 14 ಓಟು ಸೋತಿದ್ವಿ ಅಂತ ಮಾಡಲಿಲ್ಲ. ದುಡ್ಡೆಲ್ಲಿ ಹೋತು? ಎಲ್ಲೆಲ್ಲ ಅವ್ರಿಗೆ ಹೋಯ್ತು. ಅದು ಮಾಡ್ಕೊಳ್ಳಿ. ಅದೊಂದು ಇದನ್ನು ನಾನು ಪ್ರಶ್ನೆ ಮಾಡೋಕ್ಕಲ್ಲ. ಅರಸೀಕೆರೆ ಬಂತು. ಅರಸೀಕೆರೆ ನನ್ನ ಅಲ್ಲಿ ಹೋಗಿ ನಿಲ್ಬೋದು, ನಿಲ್ಲೋದಕ್ಕೆ ಧೈರ್ಯ ಬರುತ್ತಾ? ನನ್ನ ಹಣೆ 14 ಓಟು ಸೋತಿದ್ದೀನಿ, ಏನಾಗುತ್ತೆ? ಕೊಡಿ ಬಿ ಫಾರ್ಮ್. ಯಾರು ಕೇಳೋರು ಬರಲಿಲ್ಲ ನಿಲ್ಲಕ್ಕೆ. ಆ ಥರ ಇತ್ತು. ಯಾಕೆಂದ್ರೆ ದೇವೇಗೌಡರು ಫಸ್ಟ್ ಪಾರ್ಲಿಮೆಂಟಿಗೆ ಇದ್ದಾಗ ದಾಖಲೆ ತಕ್ಷಿ ಬರೀ 13,000 ಓಟ್ ಬಂದಿತ್ತು. 48,000 ಓಟು BB ಶಿವಪ್ಪ, ಸುಶೀಲಮ್ಮ BB ಶಿವಪ್ಪ ಬಂದಿತ್ತು. ಗೊತ್ತಿತ್ತ? ಆ 13,000 ಓಟ್ನಿಂದ ನಾನು ಅಲ್ಲಿ ಹೋದ್ಮೇಲೆ 1,00,000 ಓಟ್ ತಗೊಂಡೋಗಿದ್ದೀನಿ ನಾನು ಯಾರು ನಂದು ಅಂತ ಹೇಳೋದಿಲ್ಲ. ನಾನು ಆ ಶ್ರಮ ಹಾಕಿದ್ದೀನಿ. ಅರಸೀಕೆರೆ ಜನ ನನಗೆ ಇವ್ರಿಗೂ 13,000ದಿಂದ 86,000 ಓಟ್ನೂರು ಕೊಡಿಸಿದ್ದೀನಿ ಪಾರ್ಲಿಮೆಂಟ್. ನನ್ನ ಜನ ಕೊಡ್ತಾರೆ, ನನ್ನ ಕ್ಷೇತ್ರ ಕೊಟ್ಟಿದೆ, ನನ್ನ ಕ್ಷೇತ್ರದ ಜನ ನನ್ನ ನಂಬಿಕೆ ಮೇಲೆ ಇಟ್ಕೊಂಡು ಕೊಟ್ಟಿದ್ದಾರೆ. ಹಂಗಾದ್ರೆ ನಾನು ಇವ್ರಿಗೇನು ಚಾಕ್ ಹಾಕ್ತಂಗೆ ಆಗುತ್ತೆ?
ಹೇಗಾಗುತ್ತೆ ಹೇಳಿ ಚಾಕ? ಭಿನ್ನಾಭಿಪ್ರಾಯ ಬಂದಾಗ ಸಹಜವಾಗಿ ಹೇಳಿ ಹೋಗಿದ್ದೀವಿ ನಾವು. ಅದಕ್ಕೆ ಅಲ್ಲೇ ಯಾಕೆ ಬಂದು ಅದನ್ನು ಕೂಗಬೇಕು? ಚಾಕೈಕೆರೆ ನಂದಾಗ ಏನು ಅನ್ಸುತ್ತೆ? ನಾನು ಯಾರಪ್ಪ ಹಾಕಿಲ್ಲಪ್ಪ ಚಾಕ ಅಂತ ಹೇಳಿ ಮಕ್ಕಳಿಗೆ ಚಾಕ ಹಾಕಿಲ್ಲಪ್ಪ ನಾವು ನೀವು ಸರಿ ಕೂಗೋದಲ್ಲ. ಏನು ಆ ಥರ ಹೊಡೆದಾಟಕ್ಕೆ ನಿಂತಾಗ, ಆ ನಾಟ ಬೈಳಕ್ಕೆ ನಿಂತಾಗ ನಾನು ಸ್ವಾಮಿ ಸ್ವಾಮಿ ಅಂತ ಕೂತ್ಕೊಳ್ಳೋಣ? ಯಾವ್ದಾದ್ರು ವಿಧಾನಸಭೆಯಲ್ಲಿ ನಡೆದಿರ್ತಿದ್ರಿ ಇಂಥ ವೈಯಕ್ತಿಕದಿಂದನೇ ಯಾರ ಮೇಲೆ ನಾನೇನು ಬಂದಿರ ಇಲ್ಲ ನಾನೇನಾರ ಆಪಾದಿತ್ನ, ನನ್ನ ಮೇಲೆ ಏನಾದ್ರು ನಿರ್ಣಯ ತಂದಿದ್ದಾರ, ನಾನೇನು ಏನಾದ್ರು ಸರ್ಕಾರ ನನ್ನ ಬೈಯಕ್ಕೆ? ನಾನು ಒಬ್ಬ ಸದಸ್ಯ, ನಾನು ಮಾತನಾಡ್ತಾ ಇರ್ಬೇಕಾದ್ರೆ ನನಗೆ ಪ್ರತಿ ಎರಡು ನಿಮ್ಮ ಮಾಧ್ಯಮದನ್ನು ಕೇಳ್ಕೇಳಿ. ಯಾಕೆ ಅವರೇ ಕೇಳೋ ನನಗೆ, ಯಾಕೆ ನಿಮ್ಮನ್ನು ನೀವು ಮಾತಾಡಕ್ಕೆ ಅಂದ್ರೆ ಅವ್ರು ಎದಾಳ್ತಾರಲ್ಲ ಅಂತ, ಯಾಕೆ ಅಂತ ಕೇಳೋದು. ಈ ರೀತಿ ಏನು ಒಬ್ಬ ರಾಜಕೀಯದಲ್ಲಿ ಒಬ್ಬ ಬೆಳವಣಿಗೆ